BMW ತಗೊಂಡಿದ್ದಾರೆ. ಶಾಪ್ಗೆ ಹೋಗಿದ್ದೀವಿ. ಒಂದು 5 ಗೋಲ್ಡ್ ಶಾಪಲ್ಲಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಒನ್ ಮೋರ್ ನ್ಯೂ ವಿಡಿಯೋ. ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿರೋ ಬೇರೆ ವೀಡಿಯೋಸ್ ಕೂಡ ನೋಡಿ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇದು ಏನಪ್ಪ ಅಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಾ ಇದೆ. ಸೊ ಅದಕ್ಕೆ ಒಂಥರ ಪ್ರಿಪ್ರೇಷನ್. ಈಗ ನಾವಿರೋದು ಮಲ್ಲೇಶ್ವರಂನ ಹೋಳಿಗೆ ಮನೆಯಲ್ಲಿ ಹೋಳಿಗೆ ತಿಂದು ಬಾಯಿ ಸಿಹಿ ಮಾಡಿಕೊಂಡು ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ತುಂಬಾ ಜಾಸ್ತಿ ಸ್ವೀಟ್ ಆಗಿಬಿಡ್ತು ಅನಿಸುತ್ತೆ, ಅದಕ್ಕೆ ಹಳ್ಳಿ ಮನೆಗೆ ಬಂದಿದ್ದೀವಿ. ಸೊ ಹಳ್ಳಿ ಮನೇಲಿ ಏನಾದರೂ ಸ್ವಲ್ಪ ಖಾರ ಖಾರ ತಿನ್ನೋಣ ಅಂತ ಹೇಳಿ. ಇಲ್ಲಿಂದ ನಾವು ಹೊರಟಿದ್ದು ಸ್ಟ್ರೇಟ್ ಅವೇ ಮಂತ್ರಿ ಮಾಲ್ಗೆ. ಇದು ಒಂಥರ ಶಾಪಿಂಗ್ ಡೇಟ್ ಅಂತ ಹೇಳ್ಬೋದು, ಬಟ್ ಶಾಪಿಂಗ್ ನಾಟ್ ಫಾರ್ ಮೀ, ಫಾರ್ ಹಿಮ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಆನ್ ಮೀ. ಎಷ್ಟು ಲಕ್ಕಿ ಅಲ್ವಾ ನನ್ನಂತ ಹೆಂಡತಿ ಸಿಗೋಕ್ಕೆ. ಯಾಕೆ ಹೊರಡೋಗ್ತಾ ಇದ್ದೀರಾ? ಯಾವುದು ಇಷ್ಟ ಆಗಲಿಲ್ವಾ? ಆಫರಲ್ಲಿರೋದು ಯಾವುದು ಇಷ್ಟ ಆಗಲ್ಲ ಫ್ರೆಂಡ್ಸ್. ಫುಲ್ MRP ಕೊಟ್ಟು ಪೇ ಮಾಡಿ ತೊಗೋಬೇಕು. ಲೂಯಿ ಫಿಲಿಪಾ? ಅಯ್ಯೋ ದೇವ್ರೇ, ಹುಡುಗಿ ಶಾಪಿಂಗೇ ಬೇಗ ಮುಗಿಯುತ್ತೆ ಅನಿಸ್ತೇವೆ. ಹಾಗೆ ಗ್ಯಾಪಲ್ಲಿ ಸ್ವಲ್ಪ ನನ್ನ ಶಾಪಿಂಗ್ ಕೂಡ ಮಾಡಿಕೊಂಡೆ. ಒಂದು ಕಾಸ್ಮೆಟಿಕ್ ಶಾಪ್ ಕಾಣಿಸ್ತಿದ್ದಂಗೆ ನಾವಂತೂ ಗೊತ್ತಲ್ಲ, ಸುಮ್ಮನೆನಾದರೂ ಹೋಗಿ ಟ್ರೈ ಮಾಡಬೇಕು, ಏನು ಹೊಸದು ಬಂದಿದೆ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ಹೋದ್ಮೇಲೆ ಹಾಗೆ ಅಂತೂ ಬರಲ್ಲ, ಡೆಫಿನೆಟ್ಲಿ ಐ ಗಾಟ್ ಸಮ್ ಲಿಪ್ಸ್ಟಿಕ್. ಬ್ಯಾಕ್ ಟು ಹಿಸ್ ಶಾಪಿಂಗ್ ನಾವು. ಹಿ ವಾಸ್ ಲುಕಿಂಗ್ ಫಾರ್ ಸಮ್ ಆಫೀಸ್ ವೇರ್ ಥರ. ಇವಾಗ 4 days ಆಫೀಸ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಆಫೀಸ್ ವೇರ್ ಥರ ನೋಡಬೇಕಂತ ಹೋಗಿದ್ದು ನಾವು. ಸೊ ಆ್ಯನಿವರ್ಸರಿ ಸ್ಪೆಷಲ್ಲಾಗಿ ನಾನು ಅವರಿಗೆ ಆಫೀಸ್ ವೇರ್ನ ಗಿಫ್ಟ್ ಮಾಡ್ತಾಯಿದ್ದೀನಿ. ಶರ್ಟ್ಸ್ ಎಲ್ಲ ಸೆಲೆಕ್ಷನ್ ಆಯ್ತಪ್ಪ, ಅದು ಹೇಗೋ ಮುಗ್ದೋಯ್ತು. ಅದು ಆದಮೇಲೆ ಬಂದಿದ್ದು ನೋಡಿ ಅಪ್ಪ, ಶೂಸ್ ಸೆಲೆಕ್ಷನಲ್ಲಿ ನನ್ನದೇ ತಲೆ ಕೆಟ್ಟು ಹೋಯಿತು. ಆ್ಯಂಡ್ ಹಿ ವಾಸ್ ಸೋ ಪರ್ಟಿಕ್ಯುಲರ್, ಹಿ ವಾಂಟೆಡ್ ದಿ ಬೆಸ್ಟ್. ಫುಲ್ ಖುಷಿ. ಒಂದಾದ್ರೂ ನನಗೆ ಹೇಳ್ಕೊಳಕ್ಕಾರು ಒಂದಾದ್ರೂ. ನಿನಗೆ ಇವತ್ತು ಹೋಗಿದ್ವಲ್ಲ ವ್ಲಾಗಲ್ಲಿ ಬರುತ್ತೆ, ಗೋಲ್ಡ್ ಶಾಪ್ಗೆಲ್ಲ ಒಂದು 4-5 ಗೋಲ್ಡ್ ಶಾಪ್ಗೆ ಹೋಗಿದ್ದೀವಿ. ಒಂದು 5 ಗೋಲ್ಡ್ ಶಾಪಲ್ಲಿ 5 ವೆರೈಟೀಸ್ ಆಫ್ ನೆಕ್ಲೆಸ್ ಕೊಡಿಸಿದ್ದೀವಿ. ಹಿಂಗೆ ಸತ್ಯ ಅನ್ಕೊಂಡ್ಬಿಡ್ಬೇಕು ಎಲ್ಲರೂ. ಅಲ್ಲಿ ಲಿಫ್ಟ್ ಇದೆ ನೋಡಿ ಫ್ರೆಂಡ್ಸ್. ಇವತ್ತು BMW ತಗೊಂಡಿದ್ದಾರೆ. ಟುಡೇ ಶಾಪಿಂಗ್ ಎವ್ರಿಥಿಂಗ್ ಈಸ್ ಆನ್ ಮೀ ಅಂತ ಹೇಳಿದ್ದೆ, ಅದಕ್ಕೆ BMW ತಗೊಂಡಿದ್ದಾರೆ. ಎಷ್ಟು ಪುಣ್ಯ ಮಾಡಿರ್ಬೇಕು ಇಂಥ ಹೆಂಡತಿ ಸಿಗಕ್ಕೆ ಅವರಿಗೆ. ನನ್ನ ಹೆಸರಿಗೆ ಅಂತ ಒಂದು ಏನೂ ಇಲ್ಲ. ಇಷ್ಟೋ ತನಕ ಇವ್ರಿಗೆ ಶಾಪಿಂಗ್ ಮಾಡಿ ಕಾಲು ಬಿದ್ದೋಯ್ತು. 10 ಗಂಟೆಗೆ ಅವರೇ ದಪ್ತಾ ಇದ್ದಾರೆ, ಅವಾಗ ಹೊರಗೆ ಬರ್ತಾ ಇದ್ದೀವಿ. ಈ ರೇಂಜಿಗೆ ಶಾಪಿಂಗ್ ಮಾಡ್ತಾರೆ. ದೇವ್ರೆ, ನಮ್ಮದ್ರಲ್ಲಿ ಯಾರು ಜಾಸ್ತಿ ಟೈಮ್ ತೊಗೊಳ್ತಾರೆ ಶಾಪಿಂಗ್ ಮಾಡೋಕ್ಕೆ ಅಂದರೆ ಇಟ್ಸ್ ಹೇಳೋದೆಲ್ಲ ಏನು ನಂಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಎಲ್ಲ ವೀಕೆಂಡ್ ವ್ಲಾಗ್ ಮಾಡ್ತಾ ಇದ್ದೆ ಆ್ಯಂಡ್ ಶಾಪಿಂಗ್ ಎಲ್ಲ ಹೋಗಿದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟೆ, ಅಷ್ಟು ದೊಡ್ಡ ಮಾಲ್ ಸುತ್ತಿ ಸಾಕಾಗಿ ಹೋಗ್ಬಿಟ್ಟಿತ್ತು. ಸೊ ಆಮೇಲೆ ಏನು ಮಾಡೋಕ್ಕಾಗಲಿಲ್ಲ. ಹೇಳಿದೆ ನಿಮಗೆ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಆ್ಯಂಡ್ ವಿ ಬಾಟ್ BMW ಅಂತಲೂ ಕೂಡ ಹೇಳಿದ್ದೆ. ಸೊ ಅದನ್ನೆಲ್ಲದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಏನೇನು ತೊಗೊಂಬಂದಿದ್ವಿ ಅಂತ. ಇಟ್ ವಾಸ್ ಲೈಕ್ ಫಾರ್ ಹಿಮ್, ಶಾಪಿಂಗ್ ಫಾರ್ ಹಿಮ್ ಅಂತ ಹೇಳ್ಬೋದು ನಾನು. ಸೊ ಎಲ್ಲ ಅವ್ರದ್ದೇ ಶಾಪ್ ಮಾಡ್ಬೇಕು ಅಂದ್ಕೊಂಡೆ ನಾವು ಹೋಗಿದ್ದು ಕೂಡ. ಬಟ್ ಇಟ್ಸ್ ಓಕೆ, ಏನು ಇಷ್ಟ ಆಗುತ್ತೆ ಅದನ್ನೇ ತೊಗೊಳ್ಬೇಕಲ್ಲ
ಅಂದ್ಕೊಂಡು ಸ್ವಲ್ಪ ಆಫರ್ಸಲ್ಲಿರೋ ತೊಗೊಂಡ್ವಿ, ಸ್ವಲ್ಪ ಹಾಗೆ MRP ಕೂಡ ತೊಗೊಂಡಿದ್ದೀವಿ. ಸೊ ಲೆಟ್ಸ್ ಬಿಗಿನ್ ದ ಹಾಲ್. ಯಾರಾದರೂ ಹುಡುಗರು ವಾಚ್ ಮಾಡ್ತಾ ಇದ್ರೆ ಮೇ ಬಿ ಇಷ್ಟಪಡ್ತೀವಿ ಅನ್ಸುತ್ತೆ, ಬಿಕಾಸ್ ದಿಸ್ ಇಸ್ ಆಲ್ ಅಬೌಟ್ ಬಾಯ್ಸ್ ಶಾಪಿಂಗ್. ಸೊ ಇದು ನೋಡಿ, ನಾವು ಹೋಗಿದ್ದು ಶಾಪರ್ ಸ್ಟಾಪಲ್ಲಿ, ಮೆಜಾರಿಟಿ ಆಫ್ ಥಿಂಗ್ಸ್ ಶಾಪರ್ ಸ್ಟಾಪಲ್ಲೇ ತೊಗೊಂಡಿದ್ದೀವಿ ನಾವು, ಓಕೆನಾ. ಸೊ ನಾವು ಹೇಗಂತ ಹೇಳಿದ್ರೆ ಯಾವುದೇ ಸ್ಟ್ರೀಟ್ ಶಾಪಿಂಗ್ ಆದರೂ ಓಕೆ, ಆ್ಯಂಡ್ ಚಿಕ್ಕ ಶಾಪಿಂಗ್ ಆದರೂ ಓಕೆ, ಮಾಲ್ ಶಾಪಿಂಗ್ ಆದರೂ ಓಕೆ ಅಂತ ಹೇಳ್ಬೋದು. H&M, ಝಾರಾ, ಮತ್ತು ಇನ್ನು ಮ್ಯಾಂಗೋ ಆಗಿರ್ಬೋದು, ನನಗೆ ಮ್ಯಾಂಗೋ ಓನ್ಲಿ ಈ ಥರ ಬ್ರ್ಯಾಂಡ್ಸ್ ಎಲ್ಲನೂ ಶಾಪ್ ಮಾಡ್ತೀವಿ. ದುಬೈ ಮಾಲಲ್ಲೂ ಶಾಪ್ ಮಾಡ್ತೀವಿ, ಬೆಂಗಳೂರು ಮಾಲಲ್ಲೂ ಶಾಪ್ ಮಾಡ್ತೀವಿ. ಒಟ್ನಲ್ಲಿ ಶಾಪಹಾಲಿಕ್ ನಾನಂತೂ. ನನಗೆ ತುಂಬಾ ಶಾಪಿಂಗ್ ಅಂದರೆ ಇಷ್ಟ. ನನಗೆ ಯಾವುದೇ ಥರ ಬ್ಯಾರಿಯರ್ಸ್ ಇಲ್ಲ. ಇಲ್ಲಿರೋ ತೊಗೋಬಾರ್ದು, ಅಲ್ಲಿರೋ ತೊಗೋಬಾರ್ದು ಹಂಗೆಲ್ಲ ಇಲ್ಲ. ಅಥವಾ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ತೊಗೋಬೇಕು, ಇದನ್ನು ತೊಗೋಬಾರ್ದು ಹಂಗೂ ಇಲ್ಲ. ಬ್ರ್ಯಾಂಡೆಡ್ಡು ಬೇಕು, ಸ್ಟ್ರೀಟ್ ಸೈಡ್ ಶಾಪಿಂಗು ಬೇಕು, ಎಲ್ಲ ಥರ ಶಾಪಿಂಗ್ ಬೇಕು ನನಗೆ. ನನ್ಗೆ ಸಿಕ್ಕಾಬಡೆ ಇಷ್ಟ ಶಾಪಿಂಗ್. ನನಗೆ ಶಾಪಿಂಗ್ ಮಾಡಿದ್ರೆ ಅಷ್ಟೇ ಅಲ್ಲ, ನಾನು ಯಾರು ಶಾಪಿಂಗ್ ಮಾಡಿದ್ರು ಅಷ್ಟೇ ಖುಷಿಯಿಂದ ಹೋಗ್ತೀನಿ. ಸುಮ್ಮನೆ ನೋಡೋಕ್ಕಾದ್ರೂ ಹೋಗಿರ್ತೀನಿ. ಸಾಕು ಇಷ್ಟು ಬ್ಲಾಬರ್ ಅಂತ ಅನ್ಸುತ್ತೆ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸೊ ಇದು ಭರತ್ಗೆ ಅಂತ ತಗೊಂಡಿರೋದು ನಾವು ಶರ್ಟ್. ತುಂಬ ಚೆನ್ನಾಗಿದೆ, ಹುಡುಗರ ಫೇವ್ರೇಟ್, ರಾಯಲ್ ಬ್ಲೂ ಕಲರಲ್ಲಿದೆ. ಇಟ್ ಹ್ಯಾಸ್ ಅ ಪ್ರಿಂಟ್ಸ್, ಡೀಟೇಲಿಂಗ್ ನೋಡಿ, ಇಲ್ಲಿ ಪ್ರಿಂಟ್ಸ್ ಇದೆ. ಈ ರೀತಿಯಾಗಿದೆ ಡಿಸೈನು. ನಾನು ಯಾವುದೇ ಥರ ಏನು ತೆಗ್ದಿಲ್ಲ, ಪ್ರೈಸ್ ಟ್ಯಾಗ್ ಎಲ್ಲ ಹಾಗೆ ಇದೆ, ತೊಗೊಂಬಂದಿರೋದು ತೋರಿಸ್ತಾ ಇದ್ದೀನಿ. ಅವ್ರಿಗೆ ಆಫೀಸ್ ವೇರ್ ಬೇಕು ಅಂತ. ಆಫೀಸ್ಗೆ ಅವರು ಯೂಶಲಿ ಒಂದು 3 to 4 days ಇನ್ ಅ ವೀಕ್ ಹೋಗ್ತಾರೆ. ಸೊ ಅವರಿಗೆ ಆ ಥರ ಬೇಕು ಅಂತಲೇ ನೋಡೋಕ್ಕೆ ಹೋಗಿದ್ವಿ ಈ ಸಲ ನಾವು. ಕ್ಯಾಶುವಲ್ಸ್ ತುಂಬಾ ಇದೆ ಅವ್ರ ಹತ್ರ. ಸೊ ಲಿಟಲ್ ಬಿಟ್ ಫಾರ್ಮಲ್ ಆಗೂ ಇರಬೇಕು. ಇದು ಅಷ್ಟೊಂದು ಆಗೂ ಇಲ್ಲ, ಕ್ಯಾಶುವಲ್ ಆಗೂ ಹಾಕ್ಬೋದು ಇದು. ಸೊ ಓಪನ್ ಮಾಡಿ ತೋರಿಸಿದ್ರೆ ಈ ಥರ ಇದೆ ನೋಡಿ. ಯಾರಾದ್ರೂ ಹುಡುಗರು ನೋಡ್ತಾ ಇದ್ರೆ ಇಷ್ಟ ಆಗ್ಬೋದು ನಿಮಗೆ. ತುಂಬ ಚೆನ್ನಾಗಿದೆ, ತುಂಬ ರಾಯಲ್ ಲುಕ್ ಕೊಡುತ್ತೆ. ಇದನ್ನ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಕಾಣುತ್ತೆ. ಹುಡುಗರಿಗೆ ಬ್ಲೂ ಅಂತೂ ಇರಲೇಬೇಕಲ್ಲ. ಸೊ ನೆಕ್ಸ್ಟ್ ಒನ್ ಇದು. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಆಫರ್ಸ್ ನಡೀತಾ ಇದೆ. 6,000 rupees ಇರೋದ್ರೆಲ್ಲ 3,000 ಸಿಗುತ್ತೆ, 3,000 ಇದೆ, 1,500 ಇದೆ. ಆ್ಯಂಡ್ ಹುಡುಗರು ಬಟ್ಟೆ ಇಷ್ಟೊಂದು ಕಡಿಮೆಗೆ ಹೆಂಗಪ್ಪ ಸಾಧ್ಯ ಅಂತ ಅನ್ಕೊಂಡ್ಬಿಟ್ಟೆ. ಓನ್ಲಿ ಬಿಕಾಸ್ ಆಫರ್ಸ್ ನಡೀತಾ ಇರೋದಕ್ಕೆ. ಇದು ವರ್ಷದಲ್ಲಿ ಒಂದ್ಸಲ ಕೊಡ್ತಾರಂತೆ ಶಾಪರ್ ಸ್ಟಾಪ್ನವ್ರ ಆಫರ್. ಸೊ ನೋಡಿ, ಯಾರಿಗೆಲ್ಲ ಶಾಪಿಂಗ್ ಮಾಡ್ಬೇಕಂತ ಇದೆ, ವರ್ಷಕ್ಕಾಗಷ್ಟು ಮಾಡ್ಬಿಡ್ಬೋದು. ಇದು ಮೈ ಫೇವ್ರೇಟ್ ಅಂತ ಹೇಳ್ಬೋದು. ನನಗೆ ಎನಿಥಿಂಗ್ ಇನ್ ವೈಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಫುಲ್ ಈ ಥರ ಡಿಸೈನ್ ಇದೆ, ಸ್ಮಾಲ್, ಇಟ್ಸ್ ನಾಟ್ ಎ ಫ್ಲೋರಲ್, ಇದೊಂಥರ ಡೈಮಂಡ್ ಶೇಪ್ ಡಿಸೈನ್ ಇದೆ. ಫುಲ್ ಶರ್ಟ್ ಹೀಗಿದೆ. ಇದೆಲ್ಲ ಫುಲ್ ಸ್ಪೇಸೇ ತೊಗೊಂಡ್ರು, ಸಿನ್ಸ್ ಅವ್ರಿಗೆ ಆಫೀಸ್ಗೆ ಅಂತ ಹೇಳಿ ನಾವೆಲ್ಲ ಫುಲ್ ಸ್ಪೇಸೇ ತೊಗೊಂಡಿದ್ವಿ. ಸಿಕ್ಕಾಪಟ್ಟೆ ವೈಟ್ ಕಲೆಕ್ಷನ್ಸ್ ಇತ್ತು, ತುಂಬ ಚೆನ್ನಾಗಿದೆ. ಇದನ್ನ ಹಾಕೊಂಡ್ಬಿಟ್ರೆ ಅಂತೂ ನನಗೆ ಜಾಸ್ತಿನೇ ಲವ್ ಆಗುತ್ತೆ ಬರತ್ ಮೇಲೆ ಅಂತ ಹೇಳ್ಬೋದು. ಬಿಕಾಸ್ ವೈಟ್ ಈಸ್ ಮೈ ಫೇವ್ರೇಟ್. ಅವರಿಗೆ ಬ್ಲೂ ಇಷ್ಟ, ಯಾವಾಗಲೂ ಒಂದು ಬ್ಲೂ ತಗೋತಾರೆ. ಬಟ್ ನನಗೆ ವೈಟ್ ಇನ್ ಎನಿಥಿಂಗ್ ಐ ಲೈಕ್. ಯಾವುದೇ ಥರ ವೈಟ್ ಏನರಲ್ಲಿದ್ರೂ ನನಗೆ ಇಷ್ಟ ಆಗುತ್ತೆ. ಸೊ ಇದು ಒಂದು ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದು ಕೂಡ ಒಂದು ಆಫರಲ್ಲಿ ಇತ್ತು. ಆ್ಯಂಡ್ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಸ್ಟಾಪ್ ಅಂತ ಹೇಳಿ, ನಥಿಂಗ್ ಬಟ್ ಶಾಪರ್ ಸ್ಟಾಪ್ ಅವ್ರದ್ದು ಓನ್ ಬ್ರ್ಯಾಂಡ್ ಇದು. ಓಕೆನಾ. ನೆಕ್ಸ್ಟ್ ಸೊ ವೈಟ್ ಆದಮೇಲೆ ಒಂದು ಬ್ಲ್ಯಾಕ್ ಇರಬೇಕಲ್ಲ. ವೈಟ್ ಆ್ಯಂಡ್ ಬ್ಲ್ಯಾಕ್ ಲೈಫೇ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ. ಎರಡೂ ಇದ್ರೇ ಬ್ಲ್ಯಾಕ್ ಇಂದು ಬೆಲೆ ವೈಟಿಗೆ ಗೊತ್ತಾಗುತ್ತೆ, ವೈಟ್ ಹಾಕೊಂಡಾಗ ಬ್ಲ್ಯಾಕ್ ಬೆಲೆ ಗೊತ್ತಾಗುತ್ತೆ. ದಿಸ್ ಇಸ್ ಆಲ್ಸೋ ಸೋ 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 ಪ್ರಿಟಿ, ಸಕ್ಕತ್ತಾಗಿದೆ. ನನಗೆ ವೈಟು ಇಷ್ಟ, ಈ ಕಡೆ ಬ್ಲ್ಯಾಕು ಇಷ್ಟ. ಈ ಥರ ಇದೆ. ಇದ್ರ ಮೇಲೆ ಈ ಥರ 3 dots ಅಲ್ಲಿ ಇದೆ ಪ್ರಿಂಟ್, ನೀವು ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಇದು ಒಂಥರ ಒಂದು ಪಿಂಕ್ ಕಲರ್, ಪಿಂಕಾ ಯಾವುದಿದು, ಯಾವುದೋ ಒಂದು ಕಲರ್ ಮೇಲೆ ಈ ಥರ ಡಾಟ್ಸ್ ಇದೆ. ತುಂಬ ರಿಚಾಗಿ ಕಾಣಿಸುತ್ತೆ, ಅಂದರೆ ತುಂಬ ಪ್ರೊಫೆಷ್ನಲ್ ಆಗು ಕಾಣಿಸ್ತೀರಾ. ಈ ಥರ ಏನೋ ಸುಮ್ಮನೆ ಕ್ಯಾಶುವಲ್ ಪಾರ್ಟಿ ವೇರ್ಗೆ ಹೋಗ್ಬೇಕಂದ್ರೆ ಪಾರ್ಟಿ ವೇರ್ಗೂ ಹಾಕೋಬಹುದು. ಇದು ನೈಟ್ ಪಾರ್ಟೀಸ್ಗೆಲ್ಲ ಈ ಥರ ಬ್ಲ್ಯಾಕ್ ಡ್ರೆಸ್ ಸಕ್ಕತ್ತಾಗಿ ಕಾಣುತ್ತೆ. ಒಂದು ಲೈಟ್ ಕಲರ್ ಚಿನೋಸ್ ಆರ್ ಜೀನ್ಸ್ ಇಫ್ ಯು ವೇರ್, ಇಟ್ ಲುಕ್ಸ್ ವೆರಿ ಗ್ರೇಟ್, ವೆರಿ ಗ್ರೇಟ್. ಮೈ ಫೇವ್ರೇಟ್. ಚೆನ್ನಾಗಿದೆ. ಬಿಚ್ಚಿ ತೋರಿಸ್ಬೇಕಾ? ಬಿಚ್ಚಿ ತೋರಿಸಿದ್ರೆ ಕಾಣಿಸಲ್ಲ. ಈ ಥರ ಸಕ್ಕತ್ತಾಗಿದೆ, ಎಲಿಗೆಂಟ್ ಆಗಿದೆ ತುಂಬಾನೇ. ಆ್ಯಂಡ್ ಇದು ಒನ್ ಮೋರ್ ಅವರಿಗೆ ಅಂತಾನೆ ತಗೊಂಡಿರೋದು. ಸೊ ಈ ಥರ
ಅವ್ರ ಹತ್ರ ಚೆಕ್ಸ್ ಇದ್ದಾವೆ, ಅಡ್ಡ ಸ್ಟ್ರೈಪ್ಸ್ ಎಲ್ಲ ಇದೆ. ನಾನು ಸ್ವಲ್ಪ ಉದ್ದ ಸ್ಟ್ರೈಪ್ಸ್ ಇರಲಿ ಅಂತ ಹೇಳಿ ಈ ಥರ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಇಲ್ಲಿ ಒಂಥರ ಬ್ಲೂ ಇದೆ, ಇದ್ರ ಮೇಲೆ ಲೈಟ್ ಕಲರ್ಸ್ ಅಲ್ಲಿ ಸ್ಟ್ರೈಪ್ಸ್ ಕೊಟ್ಟಿದ್ದಾರಲ್ಲ. ಇಟ್ ವಾಸ್ ಲುಕಿಂಗ್ ಆಸಮ್ ಆನ್ ಹಿಮ್. ಎಲ್ಲದು ಕಾಟನ್ ಶರ್ಟ್ಸ್ ತೊಗೊಂಡಿರೋದು. ನೋಡಿದು ಎಲ್ಲ ಸ್ವಲ್ಪ ಅಫಿಷಿಯಲ್ ವೇ ಆ್ಯಂಡ್ ಕಾಟನ್ ಶರ್ಟ್ಸ್ ಈ ಥರ ಇದೆ. ಇದು ತುಂಬ ಚೆನ್ನಾಗಿತ್ತು. ಪ್ರೈಸ್ ಎಲ್ಲ ಅದೇ ಹೇಳಿದ್ನಲ್ಲ, ಒಂದಿಷ್ಟು ಸ್ವಲ್ಪ ಆಫರ್ಸಲ್ಲಿ ಸಿಕ್ಕಿದೆ, ಇನ್ನೊಂದಿಷ್ಟು MRP ಕೊಟ್ಟೆ ತೊಗೊಂಡಿದ್ವಿ. ಬೇಸಿಕ್ಲಿ ಇಷ್ಟ ಆಗಬೇಕು ಅಂತ ಹೇಳಿ, ಸೊ ಇಷ್ಟ ಆಗದ ತೊಗೊಂಡಿದ್ವಿ. ಇಷ್ಟು ಶರ್ಟ್ಸ್ ತೊಗೊಂಡ್ವಿ. ಇವಾಗ ಬರ್ತೀನಿ ಮೇನ್ ಪಾರ್ಟ್. ಏನದು BMW ಅಂತ ನೋಡಿರ್ತೀರಾ ಅನ್ಸತ್ತೆ. ಏನು BMW ತೊಗೊಂಡಿದ್ದಾರೆ ಇವರು ಅಂತ ಥಂಬ್ನೇಲಲ್ಲಿ. ಸಿ ದಿಸ್ ಈಸ್ ಅವರ್ BMW. ಓಕೆ, ತೋರಿಸ್ತೀನಿ ವೆಯ್ಟ್. ಸೊ ಎಲ್ಲಿದೆ BMW? ಹಿಯರ್ ವಿ ಗೋ, ಫೋಕಸ್ ಆಯ್ತಾ, BMW. ಸೊ ದಿಸ್ ಈಸ್ ಅ ರೈಡಿಂಗ್ ಮೋಟರ್ ಸ್ಪೋರ್ಟ್ ಶೂಸ್ ಅಂತಲೇ ಹೇಳ್ಬೋದು. ಹಿಮಾಲಯನ್ ಮೇಲೆ ಕುತ್ಕೊಂಡು ಫುಲ್ ಜೀನ್ಸ್ ಹಾಕ್ಕೊಂಡು ಫುಲ್ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಒಂದು ರೈಡಿಂಗ್ ಶೂಸ್ ಹಾಕ್ಕೊಂಡು ಒಂದು ಫುಲ್ ಹೆಲ್ಮೆಟ್ ಹಾಕೊಂಡು ಹೋದರೆ ಒಂಥರ ಇದರಲ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಜಾಸ್ತಿ ಮಾಡಿದ್ದ ಅನ್ಸುತ್ತೆ ಆ ಥರ ಬೈಕಲ್ಲಿ ಹೋಗೋದು. ಆ ಥರ ಕಾಣುತ್ತೆ ನೋಡಿ, ಸಖತ್ತಿದೆ. ನಾನು ಹೇಳ್ತಾ ಇದ್ದೀನಿ ಬರೀ ರೈಡಿಂಗಿಗೆ ಚೆನ್ನಾಗಿ ಅನ್ಸುತ್ತೆ ಎಲ್ಲದಕ್ಕೂ ಅಂತ. ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ. ಏನು ಕ್ಲಾಸ್ ಆಗಿದೆ ನೋಡಿ, ಸಖತ್ ಕ್ಲಾಸ್ ಆಗಿದೆ. BMW ಮೋಟರ್ ಬೈಕಿಂಗ್ ಶೂಸ್ ತೊಗೊಂಡಿದ್ದೀವಿ ನಾವು ಭರತ್ಗೆ. ಇದು ಆ್ಯಕ್ಚುಲಿ MRP ಮೇಲೆ 40% ಅಂತ ಹೇಳಿದ್ರು, ಬಟ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಓನ್ಲಿ ಫಾರ್ ದಿಸ್ ಮಾಡೆಲ್ BMW ಮಾಡೆಲ್ ಇಟ್ ವಾಸ್ ಓನ್ಲಿ 20% ಆಫ್ ಇತ್ತು. ಬಟ್ ಸ್ಟಿಲ್ ಅವ್ರಿಗೆ ಸಿಕ್ಕಾಬಡೆ ಇಷ್ಟ ಆಯಿತು, ಅದಕ್ಕೆ ಲೆಟ್ಸ್ ಗೋ ಫಾರ್ ಇಟ್ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀವಿ. ಇದನ್ನು ಹತ್ಕೊಂಡು ಹಿಮಾಲಯಕ್ಕೆ ಹೋಗೋದು ಒಂದೇ ಬಾಕಿ. ಇದನ್ನು ಹಾಕ್ಕೊಂಡು ಹಿಮಾಲಯನ್ ಹತ್ಕೊಂಡು ಹಿಮಾಲಯಕ್ಕೆ ಹೋಗೋದು ಒಂದೇ ಬಾಕಿ ನಾವು. ಸೊ ಈ ಥರ ರೈಡಿಂಗ್ ಸಖತ್ ಕ್ಲಾಸಾಗಿ ಕಾಣಿಸುತ್ತೆ ನೋಡಿ. ಇದು ಎಷ್ಟೊಂದು ಹುಡುಗರ ಡ್ರೀಮ್. ಅದಕ್ಕೆ ಹೇಳಿದ್ದು ಇವತ್ತಿನ ವಿಡಿಯೋದಲ್ಲಿ ಹುಡುಗರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋವಂಥದ್ದು ಸಿಕ್ಕತ್ತೆ ಕಂಟೆಂಟು. ಸಖತ್ ಕ್ಲಾಸಾಗಿ ಕಾಣಿಸುತ್ತೆ. ಅವ್ರು ಹಾಕೊಂಡಾಗ ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ದಿಸ್ ಈಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್ BMW ಶೂಸ್. ಇದೇ ಆ BMW ನೋಡಿ, ಇಲ್ಲಿದೆ ನೋಡಿ BMW ಲೋಗೋ ಕೂಡ ಇದೆ ಹಿಂದೆ. ಫೋಕಸ್. ನನಗೂ ಸಿಕ್ಕಾಪಟ್ಟೆ ಟ್ರೆಂಡಿ ಅನ್ನಿಸ್ತು. ನನಗೂ ಈ ಥರ ಎಲ್ಲ ಅದೇ ಏನಾದರೂ ಸ್ಪೋರ್ಟ್ಸ್ ಶೂ ಅದು ಇದು ಕಂಫರ್ಟ್ಗೆ ಇದು, ಬಟ್ ಕಂಫರ್ಟ್ ಕೂಡ ಇದೆ ಅಂತೆ. ನಾನು ಕೇಳಿದೆ, ಮತ್ತೆ ರೈಡಿಂಗ್ ಅಂತ ಅಂದಮೇಲೆ ಬರತ್ ಹೇಳ್ತಾ ಇದ್ರು ಕಂಫರ್ಟ್ ಇರತ್ತೇನ್ರಿ ರೈಡಿಂಗ್ ಶೂಸ್ ಎಲ್ಲ ಅಂತ ಕೇಳ್ತಾ ಇದ್ರೆ. ರೈಡಿಂಗ್ ಅಂತ ಅಂದಮೇಲೆ ಬರೀ ರೈಡ್ ಮಾಡ್ತಾರಾ, ಅದಾದ್ಮೇಲೆ ನಡ್ಕೊಂಡು ಹೋಗೋದೇ ಇಲ್ವಾ? ಸೊ ಎಲ್ಲ ಥರನೂ ಆಗೋ ಥರನೇ ಕಂಫರ್ಟ್ ಆಗಿ ಮಾಡಿರ್ತಾರೆ ಅಂತ ಹೇಳಿ he convinced me and he was also very happy seeing this product. ಎಷ್ಟೊಂದು ಬೇರೆ ನೋಡಿದ್ವಿ. ನೈಕಿ ಎಲ್ಲ ಇದೆ, ಅವ್ರ ಹತ್ರ ಸಿಕ್ಕಾಪಟ್ಟೆ ಶೂಸ್ ಕಲೆಕ್ಷನ್ಸ್ ಇದಾವೆ ಆಲ್ರೆಡಿ. ಇದೂ ಇತ್ತು ಅಂತೆ. ಅವ್ರು ಇನ್ನೂ ತುಂಬ ಅರ್ಲಿ ಡೇಸ್ ಲೈಕ್ ಫ್ರೆಶರ್ಸ್ ಇದ್ದಾಗ ಇದನ್ನೆಲ್ಲ ಹಾಕೊಂಡು ಹೋಗ್ತಾ ಇದ್ದೆ, ಆಮೇಲೆ ಏನೋ ಆಗಿ ಬಿಸಾಕಿದ್ದೀನಿ ಅಂದರು. ಸೊ ಇದನ್ನು ನೋಡಿದ್ಮೇಲೆ ಮತ್ತೆ ಅದೆಲ್ಲ ಅವರಿಗೆ ಒಂಥರ ನಾಸ್ಟಾಲ್ಜಿಕ್ ಫೀಲ್ ಆಗ್ತಾ ಇತ್ತು, ಎಲ್ಲ ನೆನ್ಪು ಮಾಡ್ಕೋತಾ ಇದ್ರು. ಮತ್ತೆ ಅದೇ ಥರ ಹಾಕೊಂಡು ಹೋಗಬೇಕು ಅನ್ನೋ ಆಸೆ ಕೂಡ ಬಂತು ಅವರಿಗೆ. ಸೊ ವಿ ಟುಕ್ ದಿಸ್. ತುಂಬ ಚೆನ್ನಾಗಿದೆ. ನನಗೂ ಸಿಕ್ಕಾಪಟ್ಟೆ ಟ್ರೆಂಡಿ, ನನಗಿಂತ ಸ್ವಲ್ಪ ಟ್ರೆಂಡಿ ಆ್ಯಂಡ್ ಫಂಕಿ ಥಿಂಗ್ಸ್ ನನಗೆ ಇಷ್ಟ ಆಗುತ್ತೆ ಬೇಸಿಕಲಿ. ಅವ್ರಿಗೂ ಇಷ್ಟ ಆಯಿತು. ಬ್ಲ್ಯಾಕಲ್ಲಿ ಸೆಕ್ಸಿಯಾಗಿ ಕಾಣಿಸುತ್ತೆ. ಫುಲ್ ರೆಡಿ ಆದಾಗ ನಿಮಗೊಂದು ವಿಡಿಯೋ ಹಾಕಿ ತೋರಿಸ್ತೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಅಂತ ಹೇಳ್ತೀನಿ. ವೀಕೆಂಡ್ ಏನೆಲ್ಲ ಮಾಡಿದ್ವಿ ಆ್ಯಂಡ್ ಹೇಗಿರುತ್ತೆ ನಮ್ಮ ವೀಕೆಂಡ್ ಆ ಥರ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಸ್ವಲ್ಪನಾದ್ರೂ ಎಂಟರ್ಟೈನಿಂಗ್ ಅನಿಸಿದರೆ, ಯೂಸ್ಫುಲ್ ಅನಿಸಿದರೆ, ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.